ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಚಂದನಾಸ್ ಡೈರೀಸ್ ಯೂಟ್ಯೂಬ್ ಚಾನಲ್. ಎರಡು ಮೂರು ದಿನದಿಂದ ಯಾವುದೇ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ಯಾಕೆ ಅಂದರೆ ಫೋನಲ್ಲಿ ಸ್ಟೋರೇಜ್ದು ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು. ಅದಕ್ಕೆ ಇವಾಗ ವ್ಲಾಗ್ ಮಾಡ್ತಾಯಿದ್ದೀನಿ. ಇವಾಗ ಜಸ್ಟ್ ನಾನು ಫಸ್ಟ್ ಶಿಫ್ಟ್ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀನಿ ಆ್ಯಸ್ ಯೂಶುವಲ್. ಇವತ್ತು ಕೂಡ ನಟರಾಜ ಸರ್ವಿಸೇ. ಇವಾಗ ಫಸ್ಟ್ ಬೇಗ ಮನೆಗೆ ಹೋಗಿ ನಮ್ಮ ಪುಟ್ಟನ್ನ ಮಾತಾಡ್ಸ್ಬೇಕು. ಏಕೆಂದರೆ ಬೆಳಿಗ್ಗೆ ಎದ್ದಾಗ ಅವನು ಇನ್ನೂ ನಿದ್ದೆ ಮಾಡ್ತಾ ಇದ್ದ ಅಂತ ಮಾತಾಡ್ಸೋಕ್ಕೆ ಹೋಗಿರಲಿಲ್ಲ. ಅದಕ್ಕೆ ಇವಾಗ ಮನೆಗೆ ಹೋದ ತಕ್ಷಣ ಫಸ್ಟ್ ಅವನ್ನೇ ಮಾತಾಡ್ಸ್ಬೇಕು. ನನ್ನಗಾರು ಧನ್ಯವಾದಗಳು ಕರೆದುಕೊಂಡು ಹೋಗಲು ಬಂದಿದ್ದಕ್ಕೆ. ಪುಟ್ಟ ಪುಟ್ಟ ಅಂದ್ರೆ ನೋಡ್ತದಿದೆ ಅಂತ ಒಳ್ಳೆ ಮುದ್ದು. ಕಂಗ್ರಾಚುಲೇಷನ್ ಬ್ರದರ್. ನಾನು ತಿನ್ಬೇಕು ಬಿಡೇ. ಇವನ್ ಬೇಜಾರು ಮಾಡ್ಕೋತಾನೆ. ಮೊನ್ನೆ ಬಂದದ್ನ ಅದನ್ನ ಮಾತಾಡ್ಸ್ತಾರೆ, ನನ್ನ ಮಾತಾಡ್ಸಲ್ಲ ಅಂತ. ಅದಕ್ಕೆ ಇವನ್ನೇ ಫಸ್ಟ್ ಮಾತಾಡ್ಸೋದು. ಇವಾಗ ಅವನ್ನ ಮಾತಾಡ್ಸೋದು. ಬರಲ್ಲ ಹುಷಾರ್ ಕಣೆ. ಏನು ಹುಷಾರುಗಳು? ಕಾಲು ಕೈ ಮುರಿದೋದವು ಮುಂದವು. ಮಗನೆ ತಿರ್ಗಾ ಹೋಸಿ. ಕೇಕ್ ಬಿಡದ್ ಬಿಡು. ಹೋಗಿ ನೋಡ್ಕೊ ಬರೋಣ ಬಾ. ಇನ್ನೊಂದು ತಗೊಬರೋಣ. ಪುಟ್ಟ ನಿಂಗೆ ಫ್ರೆಂಡ್ ಬೇಕಾ? ನಿಂಗೆ ಬೇಕೇನೋ? ನಿಂಗೆ ಫ್ರೆಂಡ್ ಬೇಕಾದ್ರೆ ಹೇಳು, ತಗೊಬರೋಣ. ಏನು ಬುದ್ಧಿ ಕಲ್ತಿರೋದು ನೀನು? ಏನು ಒಳ್ಳೆ ಬುದ್ಧಿ ಕಲಿ. ಬಾಯ್ಲಿ ಬಾಯ್ಲಿ ಬರ. ಇಲ್ಲಿಲ್ಲ ಆಯ್ತು, ಹೊಡೆಯಲ್ಲ ಬಾ, ಹೊಡೆಯಲ್ಲ ಬಾ. ಆಯ್ತು, ಗುಡ್ ಬಾಯ್. ಪುಟ್ಟ ಇಸ್ ಎ ಗುಡ್ ಬಾಯ್. ಓಕೆ, ಕಡಿಬಾರ್ದು ಮಗನೇ, ಕೆಟ್ಟ ಬುದ್ಧಿ ಅದೆಲ್ಲ, ಆಯ್ತಾ? ಇವಳಿದ್ದಲ್ಲೆಲ್ಲ ಮರೆಯಬೇಕು ನೀದಿರೇ. ಗಾಯ್ಸ್, ಇವಾಗ ಜಮೀನ್ ಹತ್ರ ಬಂದಾಯಿತು. ಇವಾಗ ನನ್ನ ತಂಗಿ ಮತ್ತು ನಮ್ಮ ಅತ್ತೆ ಮತ್ತು ನಮ್ಮ ಅಪ್ಪ ಎಲ್ಲ ತರಗುಣಿ ಕೈ ಬಿಡಿಸ್ತವ್ರೆ. ನಾನೇನು ಇವಾಗ ಟೈಮ್ ಆಯ್ತಲ್ಲ, 3:30 ಇನ್ನೇನಾಯಿತು. ಮಾರಕ್ಕೆ ನಮ್ಮ ಅಪ್ಪನ ಕಳಿಸ್ಬೇಕು ಅಂದ್ಬಿಟ್ಟು ಎಲ್ಲ ತಳ್ಳು ಮತ್ತು ಕಾಯೆಲ್ಲ ಮಿಕ್ಸ್ ಆಗಿಬಿಟ್ಟವೆ. ಅದನ್ನು ಆಯ್ಕೆ ಕೊಟ್ಬಿಡೋಣ ನಮ್ಮ ಅಪ್ಪನಿಗೆ ಅಂತ ಇವಾಗ ಕಾಯಿನ ಆಯ್ಬೇಕು. ಇವಾಗ ಕಾಯಿನ ಆಯ್ದುಬಿಟ್ಟು ಒಂದು ಮೂಟೆಗೆ ಹಾಕಿ ಕೊಟ್ಬಿಟ್ಟು ನಮ್ಮ ಅಪ್ಪನ ಕಳಿಸೋದೆ ಮಾರಕ್ಕೆ. ಭೂಮಿ ಹುಟ್ಟಿದ ಮೇಲೆ ಭೂಮಿ ಋಣ ತೀರಿಸ್ಬೇಕು. ನಿನ್ ಕ್ಯಾಮ್ಯಾ ನೀ ಮಾಡು. ದೇವ್ರೆ, ಇಲ್ಲಿಷ್ಟು ತೊಳ್ಳವೆ. ಅಪ್ಪ ಒಳಗಡೆ ಇಲ್ಲ, ಆಚೆ ಇರೋ ಅಷ್ಟೇ ತೊಳ್ಳು. ಬಚಾವು ಬರೀ ತಳ್ಳೆ ಇದ್ರೆ ನಮಗೆ ಏನು ಗಿಟ್ಟಲ್ಲ ಕಾಯಲ್ಲಿ. ಗಾಯ್ಸ್, ನಾನೊಂದು ಫೋಟೋ ನೋಡಿದ್ದೆ. ಅದು ಒಂದು ಭೂಮಿನ 2 ಭಾಗ ಮಾಡಿರ್ತಾರೆ. ಒಂದು ಕಡೆ ಫುಲ್ಲು ಖುಷಿಯಾಗಿರೋ ಜನ, ಇನ್ನೊಂದು ಕಡೆ ಫುಲ್ಲು ಬೇಜಾರಲ್ಲಿರೋ ಜನ ಥರ ಒಂದು ಭಾಗ ಮಾಡಿರ್ತಾರೆ. ಆಯ್ತು, ಆಮೇಲೆ ಅದೇ ಥರ ಇಲ್ಲಿ ಹೆಂಗೆ ಅಂದರೆ, ಈ ಸೈಡ್ ಫುಲ್ಲು ಹಸು ಕರು ಜಮೀನು ಹಸಿರು ಭೂಮಿ. ಬಟ್ ಆ ಸೈಡ್ ಫುಲ್ಲು ಫ್ಯಾಕ್ಟ್ರಿ ಹೊಗೆ, ಏನಿಲ್ಲ, ಒಂದೇ ಒಂಚೂರು ಸ್ವಲ್ಪ ಗ್ಯಾಪ್ ಅಷ್ಟೇ. ಹೌದಲ್ವಾ? ನನಗೆ ಈ ಲಾಜಿಕ್ಕೇ ಗೊತ್ತಿರಲಿಲ್ಲ. ನಮ್ಮ ಅವರೆ ಗಿಡ ಬೇರೆ ಬಂದ್ಬಿಟ್ಟು, ಅವರೆ ಗಿಡದ ಸುತ್ತ ಬೇರೆ ಇಷ್ಟು ಸತ್ತೆ ಬಂದದೆ. ಇನ್ನು ಇದರಲ್ಲಿ ಸತ್ತೆ ಬೇರೆ ಕೀಳಬೇಕು. ಅವರೆ ಗಿಡ ಆಗಲಿ ಇಷ್ಟು ಉದ್ದ ಬಂದವೆ. ನೋಡವ, ಈ ಭಾನುವಾರ ಮಾಡಬೇಕು. ಇನ್ನೂ ಈ ದೇಶದಲ್ಲಿ ಇದಾರಾ? ಆದರೂ 1 kg ಕಾಯಿ ಕೂದಿ 1 kg ತಳ್ಳು ಬಂದರೆ ಆವಾಗ ಮೈಂಡ್ ಸೆಟ್ ಹೆಂಗಿರ್ತದೆ ಹೇಳು? ಇದು ಯಾರು ಬರೆದ ಕಥೆಯು ನನಗಾಗಿ. ಗಾಯ್ಸ್, ಇವಾಗ ಈ ಇರೋ 3 ತಳ್ಳನ್ನ ಎತ್ಕೊಂಡು ಹೋಗ್ಬಿಟ್ಟು ನಮ್ಮ ಮಿಷಿನ್ ಮನೆಗೆ ಹಾಕ್ಬಿಟ್ಟು ನಮ್ಮ ಹೊಸಕರಿಗೆ ಇನ್ನೊಂದು ಸ್ವಲ್ಪ ಹುಲ್ಕುದು ಹಾಕ್ಬಿಟ್ಟು ನೇಸ್ಕೊಂಡು ಮನೆಗೆ ಹೋಗ್ತಾ ಇರೋದೆ. ವಾಯ್ಸ್ ಯಾಕೋ ಬತ್ತ ಇನ್ನೂ ಖರಾಬ್ ಆಯ್ತದೆ. ಏನೂ ಮಾಡೋಕ್ಕಾಗಲ್ಲ, ಅದರಲ್ಲಿ ಕೆಲಸ ಮಾಡಲೇಬೇಕಷ್ಟೆ. ಫಸ್ಟ್ ಈ ಮೂಟೆನ ತೊಗೊಂಡೋಗ್ಬಿಟ್ಟು ಮಿಷಿನ್ ಮನೆಗೆ ಹಾಕ್ಬಿಡ್ಬೇಕು. ಇನ್ನೂ ಅಲ್ಲದೆ
ಗಾಯ್ಸ್ ಇವಾಗ ವಿಷಯ ಏನಂದರೆ ನಾವೆಲ್ಲ ಕಾಯಿನ ನಮ್ಮ ಅಣ್ಣಂಗೆ ತುಂಬಿ ಕೊಟ್ಟು ಕಳಿಸ್ಬಿಟ್ಟು ಆದರೆ ಇವಾಗ ನಮ್ಮ ಮನೆಗೆ ಕಾಯಿ ಇಲ್ಲ. ಇವಾಗ ಏನಾದರೂ ಕಾಯಿ ಎತ್ಕೊಳ್ಳದೆ ನಮ್ಮ ಮನೆಗೆ ಏನಾದರೂ ನಾವು ಕಾಲಿಟ್ಟು ಅಂದರೆ ನಮ್ಮ ಮಮ್ಮಿ ಕೈಲಂತೂ ನಮ್ಗೆ ಧರ್ಮದೇಟೆ. ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಮಾತಾಯಿ ಮದರ್ ಇಂಡಿಯಾ ನಮ್ಮನ್ನ ಇಂಡಿಯಾದಲ್ಲಿ ಇಲ್ಲದೆ ಇರೋಂಗೆ ಮಾಡಿಬಿಡ್ತದೆ. ಅದಕ್ಕೋಸ್ಕರ ಕಾಯಿನ ಈಗ ಬಿಡಿಸ್ಕೊಂಡು ಹೋಗ್ಬೇಕು ಮನೆಗೆ. ಬಿಡಿಸ್ಕೊಂಡು ಮನೆಗೆ ಹೋಗ್ತಾ ಇರೋದೆ. ಒಂದು ಬ್ಯಾಗಲ್ಲಿ ಬೆಳಗ್ಗೆ ತಂದಿರೋ ಊಟದ ಬಾಕ್ಸು ಮತ್ತು ಇನ್ನೊಂದು ಬ್ಯಾಗಲ್ಲಿ ಕಾಯದೆ. ನಾನೇನು ಅಂದ್ಕೊಂಡೆ ಅಂದರೆ ಫಸ್ಟು ನಮ್ಮ ಮನೆಗೆ ತೊಗೊಂಡೋಗೋಣ ಅಂತ ಅಂದ್ಕೊಂಡೆ. ಬಟ್ ನಮ್ಮ ಮಮ್ಮಿ ನಮಗೆ ಅದನ್ನೇ ಮಾಡಿ ಹಾಕಿ ಬೇಜಾರಾಗ್ಬಿಟ್ಟದೆ. ಅದಕ್ಕೆ ಇವಾಗ ನನ್ನ ಫ್ರೆಂಡ್ ಒಬ್ಬ ಬರ್ತಾವನೆ, ಅದಕ್ಕೆ ಅವ್ರ ಮನೆಗೆ ಕೊಟ್ಟು ಕಳಿಸ್ಬಿಡೋಣ ಅಂತ ಚೆನ್ನಾಗಿರೋ ಮಾತ್ರ ಕುಯ್ಕೊಂಡಿದ್ದೀನಿ. ಅಮ್ಮ ಅಕ್ಕನ ಕೊಡ್ತೀಯ ತಂಗಿನ ಕೊಡ್ತೀಯ ನನ್ನ ಕೈಗೆ? ಏಯ್ ಗುದ್ಬಿಟ್ರೆ ಏನೂ ಇಲ್ಲ ಫೋನು ನಡಿಯೇ. ಅದ್ರ ತಂಗಿ ಗುದ್ದುತ್ತಾಳೆ, ಅಕ್ಕನ ಹಿಡ್ಕೊತೀನಿ ನಾನು. ಅಕ್ಕನಿಗೆ ಒಳ್ಳೆ ಬುದ್ಧಿ ಅದೇ ಸ್ವಲ್ಪ. ಅದಕ್ಕೆ ಸಡನ್ನಾಗಿ ಒಂದು ಸಾಂಗ್ ನೆನಪಾಯ್ತು. ಯಾವ್ದು ಗೊತ್ತೇ? ಮುಂದೆ ಬನ್ನಿ ಇನ್ನು ಮುಂದೆ ಬನ್ನಿ. ಬಾಸ್ ಬಾಯ್ ಬಾಸ್ಕೊಂಡು ಬಾಯ್ ಹೇಳೆ. ಜೈ ಶ್ರೀರಾಮ್. ಅಮ್ಮ ನೀವಿಬ್ರು ತಂಗಿದಿರು, ಮುಂದೆ ಹೋಯ್ತಾ ಇದ್ದೀರಿ. ನಾವಿಬ್ರು ಅಕ್ತಿರು ಹಿಂದೆ ಹೋಯ್ತಾ ಇದ್ದೀವಿ. ಯಾಕೆ ಹೇಳು? ಯಾಕಿರ್ಬೋದು? ಇದ್ರ ಅರ್ಥ ನಿಧಾನ ಅಂತ ಅಲ್ಲ, ನಿಧಾನವೇ ಪ್ರಧಾನ ಅಂತ. ಕೆಲವೊಂದು ಸಲ ಲೈಫಲ್ಲಿ ನಿಧಾನವಾಗಿ ಹೋಗ್ಬೇಕಾಯ್ತದೆ, ಇಲ್ಲಾಂದರೆ ಆಕ್ಸಿಡೆಂಟ್ ಆಗೋಯ್ತದೆ. ಅದಕ್ಕೆ ನಾನು ಇವಳು ನಿಧಾನಕ್ಕೆ ಬರ್ತಿದ್ದೀವಿ. ಈಗ ನೆಕ್ಸ್ಟ್ ಮೀಮೇನು ಹೇಳು ಅಣ್ಣ, ಸಖತ್ತಾಗಿ ಆ್ಯಕ್ಟಿಂಗ್ ಮಾಡ್ತೀಯ ಅಂತ. ನಿಧಾನವೇ ಪ್ರಧಾನ ಅಂತ ಹೇಳ್ದೆ ಅಲ್ವೇ? ಅದಕ್ಕೆ ನೋಡ, ಅವಾಗೇ ನಾವು ನಿಧಾನ ಮಾಡೋದಕ್ಕೆ ಇವಾಗ ಮುಂದೆ ಬರ್ತಾ ಇದೀವಿ. ನೀವು ತಂಗಿದಿರಿ ಇಬ್ರು ಹಿಂದೆ ಬರ್ತಾ ಇದೀರಿ. ಗೈಸ್ ಇವಾಗ ವಿಷಯ ಏನಂದ್ರೆ ನನ್ನ ಫ್ರೆಂಡ್ ಬಂದಿದ್ದಾನೆ. ನಮ್ಮ ಮಮ್ಮಿ ಮನೇಲಿ ಅದೇ ಹೋಗಿರು ಅಂತ ಹೇಳಿದೆ, ಸ್ವಲ್ಪ ಲೇಟ್ ಆಗೋಯ್ತು ಅಂತ. ಅದಕ್ಕೆ ಹೋಗಿದ್ದಾನೆ, ನೋಡೋಣ. ವಿಶ್ವ ಹಾಯ್, ಸೇ ಹಾಯ್ ಟು ಮೈ ವ್ಲಾಗ್. ಟೀ ಕಾಣೋ, ಕಾಫಿ ಅಲ್ಲ ನಮ್ಮ ಮನೇಲಿ. ಡಿಪ್ರೆಷನ್. ಹೇಳು ಏನಂತಂದಿದ್ದಿ ಹೇಳ. ವಾಯ್ಸ್ ಹೋಗ್ಬಿಟ್ಟದ ನಂದು. ಹುಡುಗಿರ್ ನಾಚ್ಕೊಂಡಂಗೆ ನಾಚ್ಕೋತಾನೆ. ಏನು ಬೇರೆಯವರೆಲ್ಲ ಬೇಜಾರು ಮಾಡ್ಕೋತಾರೆ. ಏನು ಇವು ಇಷ್ಟಪ್ಪ ಅದೇ? ಅದು ಹಣ್ಣಾಗೈತೆ ಒಂದು. ತಂದಿದ್ಯಾ? ಅದನ್ನ ತೆಗಿತಿದ್ದೆ. ನಿಮ್ಮ ಅಣ್ಣ ತಿನ್ನಂತೇನೋ? ನಮ್ಮಪ್ಪ ಊರಲ್ಲಿ ತಿಂತಾರೆ. ಊರಲ್ಲಿ ನಮ್ಮಣ್ಣ ಬೆಂಗಳೂರಲ್ಲಿ ಅವನಲ್ಲ, ಬರಲ್ತೆ. ಹೆಂಗ್ ವಾಸನೆ ಬರ್ತದೆ ಮಮ್ಮಿ ನೋಡು. ಇವನಿಂದ ಮೇಲಕ್ಕೆ ಹೋಗ್ಲಿ, ಅದಕ್ಕೆ ಇಲ್ಲೊಂದು ಸ್ವಲ್ಪ ಕೊಡ್ತದಂಗೆ ಹೋಗಿತ್ತೆ. ಇದಿಷ್ಟು ತೆಗೆದ್ಬಿಟ್ಟು ಅದು ಹಣ್ಣಾಗಿದ್ರೆ ಕುಯ್ಕೊಡ್ರಿ. ನಿಮ್ದಪ್ಪಯ್ಯ ಅಂತೀನಿ, ದಯವಿಟ್ಟು ಇದನ್ನ ಹೇಳಿಕೆ ಬಿಟ್ಬಿಡಿ. ಇಳ್ಳು ಕಡಿಸ್ತಾ ಇದ್ದೀ ಹೇಳೋ. ಈಗ ಇದ್ರೊಳಗಡೆ ಮೆಣಸಿನ್ಕಾಯಿ ಕೂದ್ಬಿಟ್ಟು ಅದ್ರ ಬೀಜಗಳು ಹಾಕಿದ್ರೆ ಬರುತ್ತಾ? ಒಣಗಿರ್ತಾವಲ್ವೇನೋ ಬ್ಯಾಡಗೆ ಮೆಣಸಿನ್ಕಾಯಿ. ಒಣಗಿರೋದು ಹಸಿದು ಅಂದ್ರೆ ಹಣ್ಣಾಗಿರೋದು ಹಾಕ್ಬೋದು. ಒಣಗೋಗಿರ್ತಾವಲ್ಲ ಅದು ಆರಾಮ್ಸೆ ಬರ್ತದೆ ಅಂತ. ನಾನು 2 ಹಸಿದು ಹಾಕ್ಬಿಟ್ಟಿದ್ದೆ. ಹಸಿದು ಹಾಕ್ಬೇಡ ಕಣೋ. ಕೆಂಪು ಮೆಣಸಿನ್ಕಾಯಿ ಎಲ್ಲ ಎತ್ಕೊಂಡು ಹೋಗು. ಒಂದು ಇದೆಲ್ಲ ಎಲ್ಲಿ ಕತ್ಕೊಂಡ್ಬಂದಿದ್ದು ಕದ್ಕೊ ಬರ್ಲಿಲ್ಲ ಕಣೋ. ಫಸ್ಟ್ ಮಣ್ಣ ಹಾಕ್ಬಿಟ್ಟು ಆಮೇಲೆ ಫಸ್ಟ್ ಸ್ವಲ್ಪ ಗೊಬ್ಬರ ಹಾಕು. ಗೊಬ್ಬರ ಇದ್ರ ಮೇಲೆ ಗೊಬ್ಬರ ಹಾಕು. ಒಂದೇ ಒಂದ್ ಚೂರು ಹಾಕು ಗೊಬ್ಬರ. ಅದ್ರ ಮೇಲೆ ಒಂದೊಂದಕ್ಕೆ 2 ಹಾಕು. ಮೆಣಸಿನ್ಕಾಯಿ ಬೀಜ ಹಾಕು. ಸ್ವಲ್ಪ ನೀರ್ ಹಾಕು. ಅದ್ರ ಮೇಲೆ ಗೊಬ್ಬರ ಹಾಕು. ಕುರಿ ಗೊಬ್ಬರ ಹಾಕಿದ್ರೆ ಆಗುತ್ತಾ? ಯಾವ್ದಾದ್ರು ಸರಿ. ಗೊಬ್ಬರದಲ್ಲೇ ಬೆಳೆಸಿದ್ರೆ ಇನ್ನೂ ಒಳ್ಳೇದು ಮಣ್ಣಿಗಿಂತ. ಅದೇನೋ ಕಾಂಪೋಸ್ಟ್ ಅಂತಾರಲ್ಲ, ಅದು ಬೆಸ್ಟ್. ಇವೆಲ್ಲ ಹಾಕ್ಬಿಟ್ಟು ನಾನು ಅದು ಬರುತ್ತಲ್ಲ ಅದನ್ನ ತಗೊಂಡೋಗಿ ನೆಟ್ರೆ ಸಾಕು. ಬಟ್ ಇದು ಸ್ವಲ್ಪ ಚಿಕ್ಕದಾಯ್ತೇನೋ. ಬಟ್ ಬರ್ತದೆ ಬಟ್ ಸ್ವಲ್ಪ ಬಿಸ್ನೆಸ್ ಆಗುತ್ತಲ್ವಾ 1 kg. ಬಟ್ ಅದು ಒಣಗಿಸೋದಕ್ಕೆ ಟೈಮ್ ತಗೊಳುತ್ತಲ್ಲ. ಮೆಣಸಿನಕಾಯಿ ಬೇಗ ಬರ್ತಾ ಇರ್ತದೆ, ಮಾರ್ತಾ ಇರ್ಬೋದು ಮಾರ್ಕೆಟ್ ಆ ಥರ. ಮಧ್ಯದಲ್ಲಿರೋ ಚೆನ್ನಾಗವ್ ನೋಡು, ಅವೆತ್ಕೊ. ಈಗ ಹೋಯ್ತಲ್ಲ ಅವು ಹೊಲ್ತಕ್ ಹೋದಾಗ ಮನೆಯಿಂದ ಎತ್ಕೊ ಹೋಗು. ಮನೇಲಿ ಇರ್ತಾವಲ್ಲ ಒಣಮೆಣಸಿನ್ಕಾಯಿ. ಅಯ್ಯೋ ಅನ್ಕೋತೀನಿ, ಹಾಕದೆ ಮರ್ತೈತಿ. ಸೋಂಬೇರಿತನ.
ನಿನ್ಗೆ ಏನೇನು ಐಡಿಯಾ ಇದೆ ಅದು ಮಾಡಮ್ಮ, ನೀನು ಮಾಡಲ್ಲ. ನಮ್ಗೆ ಐಡಿಯಾ ಇದೆ ಬಟ್ ಯಾವುದು ಆಕ್ಷನ್ ಬರಲ್ಲ. ಅವ್ಳು ಮಾಡ್ತಾಳೆ. ಏ ಚೆನ್ನಾಗಿರೋವು ಎತ್ಕೊಳ್ಳೋ ಎಲ್ಲ ನಾನು ಕೊಡ್ತೀನಿ. ಬಿಡಿಲಿ ಬಿಡಿಲಿ ತಗೋ. ಲೋ ನಿನ್ ಗಿಡ ಹೋಗ್ಬಿಡೋದು ಕಣೋ. ಆಮೇಲೆ ಇದೊಂದೇ ಸಖತ್ತಾಗಿರೋ ಗಿಡ. ಇರು ಇನ್ನೊಂದು ಯಾವ್ದು ಚೆನ್ನಾಗಿರೋದು. ಏ ಅಷ್ಟು ಎತ್ಕೊಳ್ಳೋ. ಅಷ್ಟು ಎತ್ಕೊ, ಅದಕ್ಕೆ ಕೊಟ್ಟಿದ್ದು ನಾನು. ನಾವೇನ್ ಹಾಕ್ತಿವ ಅದ್ರಲ್ಲಿ ಎತ್ಕೊ ಅಷ್ಟು. ಓ ಇವನು ಒಂದೇ ಒಂದ್ ಎತ್ಕೋತಾವನೆ. ಅಷ್ಟು ಎತ್ಕೊ, ಅಷ್ಟು ನಿಂಗೇನೆ. ಏನು ವೇಸ್ಟ್ ಮಾಡ್ತೀಯ? ಹಾ ಎಲ್ಲ ಹಾಕ್ಬೋದು ಕಣೋ. ಅದ್ ಹೆಂಗ್ ಟೊಮೊಟೊ ಮೆಣಸಿನ್ಕಾಯಿ ನಂಗೆ ಗೊತ್ತಿಲ್ಲ, ಅದಕ್ಕೆ ಹಾಕ್ಬಿಡು ವಿಡಿಯೋ ಸಾಕು. ಬಟ್ ಯಾವ್ದಾದ್ರು ಒಂದ್ ಕೊಡು. ನಿಮ್ಮಮ್ಮ ಪಲ್ಯ ಮಾಡ್ತಾರಲ್ವೇ ನೋಡಿ. ನಿಮ್ ಮನೇಲಿ ತಿಂತೀರಾ ಇದು? ಪಲ್ಯ ಮಾಡ್ತಾರ ಅಮ್ಮ, ನಾನ್ ರೊಟ್ಟಿ ಬಟ್ ನಂಗೆ ಇಷ್ಟ ಆಗಲ್ತಿ. ಉಪ್ಸಾರು ಮಾಡ್ಕೊಂಡು ಪಲ್ಯ ಮಾಡ್ಕೊಂಡು ತಿಂದ್ರೆ ಎಷ್ಟು ಚೆನ್ನಾಗಿರ್ತದೆ ಗೊತ್ತಾ? ನೋಡಿ ಇನ್ನೊಂದ್ ಯಾವ್ದಾದ್ರು ಮಮ್ಮಿ ಅದ್ ನೋಡು. ಬಿಡಿ ಇನ್ನ ದಪ್ಪ ಅದ್ ನೋಡು. ಕೈ ತೋರಿಸ್ತಾ ಇಲ್ಲ, ಫೋನ್ ತೋರಿಸ್ತಿದ್ದೀನಿ. क्या बात है सर, क्या बात है. ನೋಡ ಕಡೆ ಅಮ್ಮ, ನಾವ್ ಕೈ ತೋರಿಸ್ಬಾರ್ದು. ನೀನೇ ಕಿತ್ಕೊ. ಇವ್ರು ಹೊಡೆದ್ರಲ್ಲ ಮಿಷಿನಲ್ಲಿ. ವಿಶ್ವನೇ ನನ್ಗೆ ಇವತ್ತು ಕಂಟೆಂಟ್. ಇಲ್ಲಿದ್ದಾವೆಲ್ಲ ಖಾಲಿ ಆಗೋದು. ಇರೋದು ಇಲ್ಲಿ ಒಟ್ಟೆ ಕಣೋ ಮುಳ್ಳು ಎಲ್ಲ ಚಿಕ್ಕವು ಚೆನ್ನಾಗವೆ, ಚೆನ್ನಾಗಿ ಬತ್ತಾವೆ. ಮಾತ್ರ ಹೊಸಿ ದಪ್ಪ ಹೈಟು ಅವೆ. ಇದು ನೋಡು. ಕೊಟ್ಬಿಡು. ನೀನೇ ಕೊಟ್ಟು ಕಳಿಸ್ತಾ ಇದ್ದೀನಿ. ಮತ್ತೆ ಹಾಕಲ್ಲ ಕ್ಲಿಪ್ಪು. ಅರ್ಥ ಆಯ್ತು ಅನ್ಸುತ್ತೆ. ಒಂದ್ ಸಾರನಾ? ಇಲ್ಲ ಸುಳ್ಳು ಹೇಳ್ತಿಯಲ್ಲೋ. ಏ 1,000 ರೂಪಾಯಿಗೆಲ್ಲ ಬರಲ್ಲ, ಒಂದು 5,000 ಕೊಡ್ಬೇಕು. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ ಇನ್ನೊಂದ್ ಗಿಡಕ್ಕೆ 1,000. ಅಲ್ಲಿರೋದೇ ನಾಲ್ಕು. ಆಯ್ತು 4,000. ಏನ್ ನನ್ ಮೇಲೆಲ್ಲ ಆರೋಪ ಹೊರ್ಸೋರೆ. ಬಾಯ್ ಬಾಯ್. ಬಾಯ್ ಬರು. ವಿಶ್ವ ನೀನೇನಾದ್ರೂ ಈ ವಿಡಿಯೋ ನೋಡ್ತಾ ಇದ್ರೆ ನೋಡು. ನಮ್ಮ ಮಮ್ಮಿ ನೀನ್ ಕೊಟ್ಟಿರೋ ಹಸ್ನ ಆಗ್ಲೇ ಸೀಳ್ತಾದೆ. ಆಯ್ತು ಕಳ್ಳಿ ತರ ಸೀಳ್ತಾದೆ. ನೋಡ್ತೀನಿ ಇವತ್ತು. ನಾನ್ ತಿಂದ್ಬಿಟ್ಟು ಟೇಸ್ಟ್ ಹೆಂಗದೆ ಅಂತ ಹೇಳ್ತೀನಿ. ಏ ಹೋಗೆ. ಚೆನ್ನಾಗವೆ, ಟೇಸ್ಟ್ ಅದೇ. ಹೆವಿ ಸ್ವೀಟು ಇಲ್ಲ ಅಂದ್ರೆ ಮಕ್ಕೊಡಿಯೋ ತರ ಇಲ್ಲ, ಕರೆಕ್ಟ್ ಆಗದೆ. ಇನ್ನ ರುಚಿ ಇರ್ತದೆ. ಇನ್ನೊಂದ್ ಸ್ವಲ್ಪ ಹಣ್ಣು ನಾಳೆಗೆ ಇನ್ನೂ ಚೆನ್ನಾಗಿರ್ತದೆ. ನಾಳೆ ಕುಯ್ಯಲ್ಲ. ಥ್ಯಾಂಕ್ಸ್ ಹೇಳ್ಬಿಡ್ರಿ ವಿಶ್ವಂಗೊಂದು. ಥ್ಯಾಂಕ್ಸ್ ವಿಶ್ವ ಸೂಪರ್ ಹಣ್ಣು ತಗೊಬಂದ್ ಕೊಟ್ಟಿದಿ ಕಣಪ್ಪ ನೀನು. ನೀನ್ ಹೇಳ ಥ್ಯಾಂಕ್ಸ್ ಅಣ್ಣ. ಥ್ಯಾಂಕ್ ಯು. ಏ ಇರಮ್ಮ, ನಮ್ ನಾಯಿ ಮೇಲೇನು ಥ್ಯಾಂಕ್ಸ್ ಹೇಳ್ತಾವನೆ ಕಣ ವಿಶ್ವ. ಅಮ್ಮ ಇಲ್ಲೊಂದು ಮತ್ತೆ ಭೇಟಿಯಾಗೋಣ. ನಮಸ್ಕಾರ.